4ನೇ ಸ್ಕಂದದಲ್ಲಿ ಮೊದಲು ಸ್ವಯಂಭುವ ಮನ್ವಂತರದಲ್ಲಿ ಆದಂತಹ ಸೃಷ್ಟಿ ವಿಸ್ತಾರವನ್ನೆಲ್ಲ ವಿವರಿಸ್ತಾರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ದಿಲ್ಲ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿದ್ದೇನೆ ನಾನು. ಆದರೆ ಈ ಸೃಷ್ಟಿ ವಿಸ್ತಾರವನ್ನು ಹೇಳ್ತಾ ಅದರಲ್ಲಿ ಬರುವಂಥ ಕೆಲವು ಕಥೆಗಳೆಲ್ಲ ಉಂಟು. ಸ್ವಯಂಭುವ ಮನು ಮತ್ತು ಶತರೂಪೆಗೆ 3 ಜನ ಹೆಣ್ಮಗಳಂದಿರು, 2 ಗಂಡ್ಮಕ್ಕಳು. ಆ ಹೆಣ್ಮಗಳಂದಿರಲ್ಲಿ ಮೊದಲನೇವಳು ಆಕೂತಿ. ಅವಳು ರುಚಿ ಎಂಬ ಬ್ರಹ್ಮನಿಂದ ಸೃಷ್ಟನಾದಂತಹ ಋಷಿಯನ್ನು ಮದುವೆ ಆಗ್ತಾಳೆ. ಇವರಿಗೆ ಭಗವಂತ ಯಜ್ಞನೆಂಬ ಹೆಸರಿಂದ ಹುಟ್ಟುತ್ತಾನೆ. ಇವನೇ ಸ್ವಯಂಭುವ ಮನ್ವಂತರದ ಇಂದ್ರನಾಗಿದ್ದವನು. ಸ್ವಯಂಭುವ ಮನುವಿನ ಇನ್ನೊಂದು ಮಗಳು ದೇವಹೂತಿ ಹೇಳಿ, ಇವಳು ಕರ್ದಮ ಋಷಿಗಳನ್ನು ಮದುವೆ ಆಗಿದ್ಲು. ಇವರ ಮಗನೇ ಭಗವಂತನ ಕಪಿಲಾವತಾರ. ಈ ಕಪಿಲನೇ ಮಾಡಿದಂತಹ ಉಪದೇಶವನ್ನು ನಾವು ಹಿಂದೆ 3ನೇ ಸ್ಕಂದದಲ್ಲಿ ನೋಡಿದ್ದೇವೆ. ದೇವಹೂತಿ ಮತ್ತು ಕರ್ದಮರ ಇನ್ನೊಬ್ಳು ಮಗಳು ಅನಸೂಯ ಹೇಳಿದ್ಲು. ಅವಳು ಅತ್ರಿ ಋಷಿಗಳನ್ನು ಮದುವೆ ಆಗಿ ಅವರಿಗೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಮಕ್ಕಳಾಗಿ ಹುಟ್ಟುತ್ತಾರೆ. ವಿಷ್ಣು ದತ್ತಾತ್ರೇಯನಾಗಿ ಅವತರಿಸ್ತಾನೆ, ಶಿವ ದುರ್ವಾಸನಾಗಿ ಅವತರಿಸ್ತಾನೆ. ಬ್ರಹ್ಮನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಆದರೆ ಅತ್ರಿ ಮತ್ತು ಅನಸೂಯೆಯರ ಮಗನಾದಂಥ ಚಂದ್ರನಲ್ಲಿ ಬ್ರಹ್ಮನ ಆವೇಶ. ಮುಂದೆ ಭಾಗವತದಲ್ಲಿ ದಕ್ಷಯಜ್ಞದ ಕಥೆ ಬರ್ತದೆ. ಇದನ್ನು ನಾನು ಜಾಸ್ತಿ ವಿವರಿಸಲಿಲ್ಲ, ಸಂಕ್ಷೇಪವಾಗಿ ಹೇಳೋದಾದರೆ, ಒಂದು ದಿನ ದೇವಲೋಕದಲ್ಲಿ ಒಂದು ಸಭೆ ಆಗ್ತಾ ಇರುವಾಗ ದಕ್ಷ ಒಳಗೆ ಬಂದ. ಅವಾಗ ಅಲ್ಲಿ ಕೂತಿದ್ದಂಥ ಶಿವ ದಕ್ಷನ ಅಳಿಯನಾದರೂ ಅವನು ಎದ್ದು ನಿಲ್ಲಿಲ್ಲ. ಅವಾಗ ದಕ್ಷ ಸಿಟ್ಟಿಗೆದ್ದು ಶಿವನಿಗೆ ಶಾಪ ಕೊಡ್ತಾನೆ, ನಿಮಗೆ ಯಜ್ಞದಲ್ಲಿ ಏನು ಪಾಲಿಲ್ಲದೆ ಹೋಗಲಿ, ಆಹುತಿ ಇಲ್ಲದೆ ಹೋಗಲಿ ಹೇಳಿ. ಆಮೇಲೆ ಒಂದಿನ ದಕ್ಷ ಯಾವುದೋ ಯಜ್ಞ ಮಾಡ್ತಾ ಇರುವಾಗ ಶಿವನನ್ನು ಕರೆಯುವುದಿಲ್ಲ. ಆದರೂ ಶಿವನ ಹೆಂಡತಿ ಅಂದರೆ ದಕ್ಷನ ಮಗಳಾದಂತಹ ಸತಿ, ಅಪ್ಪ ಯಜ್ಞ ಮಾಡ್ತಾ ಇದ್ದಾರೆ, ನಾನು ಹೋಗಲೇಬೇಕು ಹೇಳಿ ಶಿವನ ಹತ್ರ ಹೇಳ್ತಾಳೆ. ಶಿವ ಅವಳೊಟ್ಟಿಗೆ ತನ್ನ ಶಿವಗಣವನ್ನು ರಕ್ಷಣೆಗಾಗಿ ಕಳಿಸ್ತಾನೆ. ಆದರೆ ಅವಳು ಹೋಗುವ ಮುಂಚೆ ಅವಳಿಗೆ ಒಂದು ಮಾತು ಹೇಳ್ತಾನೆ, ನಿನ್ನ ಅಪ್ಪ ಬರುವಾಗ ನಾನು ಯಾಕೆ ನಿಲ್ಲಿಲ್ಲ ಹೇಳಿ ಇಲ್ಲಿ ವಿವರಿಸ್ತಾನೆ. ಅದನ್ನು ನಾವು ಸ್ವಲ್ಪ ನೋಡುವ. ಪ್ರತ್ಯುದ್ಗಮನ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಃ ಸುಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಪ್ರತ್ಯುದ್ಗಮನಂ ಗೌರವದಿಂದ ಎದ್ದು ನಿಲ್ಲುವುದು, ಪ್ರಶ್ರಯಣ ಸ್ವಾಗತ ಮಾಡೋದು, ಅಭಿವಾದನಂ ನಮಸ್ಕಾರ ಮಾಡೋದು, ವಿಧೀಯತೆ ಸಾಧು ಮಿಥಃ ಇದೆಲ್ಲ ಒಳ್ಳೆ ಜನರು ಗೌರವಿಸುವಂಥ ಎಲ್ಲ ಪ್ರಕ್ರಿಯೆಗಳು. ಸುಮಧ್ಯಮೆ ಪ್ರಿಯಳೆ ಹೇಳಿ ತನ್ನ ಹೆಂಡತಿಯಾದಂಥ ಸತಿಗೆ ಹೇಳ್ತಾ ಇದ್ದಾನೆ. ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ. ಆದರೆ ಪ್ರಾಜ್ಞರು ಅಂದರೆ ಜ್ಞಾನಿಗಳು ಹೀಗೆಲ್ಲ ಮಾಡುವಾಗ, ಈ ಗೌರವವನ್ನೆಲ್ಲ ಕೊಡುವಾಗ, ಅವರು ಭಗವಂತನಿಗೆ ಪುರುಷನಾದಂಥ ಭಗವಂತನಿಗೆ ಚೇತಸ ಮನಸ್ಸಿನಲ್ಲಿ ಈ ಗೌರವವನ್ನು ಕೊಡ್ತಾರೆ. ಗುಹಾಶಯಾಯೈವ ನ ದೇಹಮಾನಿನೇ. ಗುಹಾಶಯಾಯೈವ ಆ ದೇಹದೊಳಗಿರುವಂಥ ಭಗವಂತನಿಗೆ, ನ ದೇಹಮಾನಿನೇ ಈ ದೇಹಕ್ಕಲ್ಲ ಈ ಗೌರವವನ್ನು ಕೊಡೋದು. ಅವ್ರು ಬರುವಾಗ ಎದ್ದು ನಿಲ್ಲುವುದಾಗಲಿ, ಅವ್ರಿಗೆ ನಮಸ್ಕರಿಸೋದಾಗಲಿ, ಅವರನ್ನು ಸ್ವಾಗತಿಸೋದಾಗಲಿ, ಇದೆಲ್ಲ ಆ ದೇಹಕ್ಕಲ್ಲ, ಆ ದೇಹದೊಳಗಿರುವಂಥ ಜೀವನಿಗೂ ಅಲ್ಲ, ಆ ದೇಹದೊಳಗಿರುವಂಥ ಭಗವಂತನಿಗೆ ಕೊಡುವಂಥ ಗೌರವ ಹೇಳಿ ಶಿವ ಹೇಳ್ತಾ ಇದ್ದಾನೆ. ಹೀಗೆ ಜ್ಞಾನಿಗಳು ಪ್ರಾಜ್ಞೈ ತಿಳಿದಿರ್ತಾರೆ ಹೇಳಿ. ಹಾಗೆ ಇಲ್ಲಿ ಶಿವ ಏನು ಹೇಳೋದಂದರೆ, ದಕ್ಷ ಒಳಗೆ ಬರುವಾಗ ದಕ್ಷನ ಒಳಗಿರುವಂಥ ಭಗವಂತನನ್ನು ಶಿವ, ಮನೋಭಿಮಾನಿಯಾದಂಥ ಶಿವ ತನ್ನ ಮನಸ್ಸಿನಲ್ಲಿಯೇ ಭಗವಂತನನ್ನು ಧ್ಯಾನ ಮಾಡ್ತಾನೇ ಇದ್ದ, ಮನಸ್ಸಿನಲ್ಲಿ ಅವನನ್ನು ಗೌರವಿಸ್ತಾನೇ ಇದ್ದ. ಹಾಗೆ ಅವನಿಗೆ ದಕ್ಷ ಬಂದ ಹೇಳಿ ಎದ್ದು ನಿಲ್ಲುವುದು ಅಗತ್ಯವೆನಿಸಲಿಲ್ಲ. ಹೀಗೆ ಇದೆಲ್ಲ ಆದಮೇಲೆ ಸತಿ ದಕ್ಷ ಯಜ್ಞಕ್ಕೆ ಹೋಗ್ತಾಳೆ. ಅಲ್ಲಿ ಅವಮಾನಿತಳಾಗಿ ದೇಹತ್ಯಾಗ ಮಾಡಿಬಿಡ್ತಾಳೆ. ಅದಾದಮೇಲೆ ಶಿವ ವೀರಭದ್ರನಾಗಿ ಬಂದು ದಕ್ಷನ ತಲೆಯನ್ನು ಕಡಿದು ಬಿಡ್ತಾನೆ. ದೇವತೆಗಳೆಲ್ಲ ಬಂದು ಶಿವನ ಹತ್ರ ಬೇಡ್ಕೊಳ್ತಾರೆ. ಶಿವ ಶಾಂತನಾಗ್ತಾನೆ ಮತ್ತು ದಕ್ಷನಿಗೆ ಪಶುವಿನ ತಲೆ ಇಟ್ಟು ಅವನನ್ನು ಜೀವಂತನಾಗಿ ಮಾಡ್ತಾರೆ. ಅವನು ಶಿವನ ಹತ್ರ ಕ್ಷಮೆ ಬೇಡ್ಕೊಳ್ತಾನೆ. ಮುಂದೆ ಸತಿ ಪಾರ್ವತಿಯಾಗಿ ಪುನಃ ಹುಟ್ಟಿ ಪುನಃ ಶಿವನನ್ನು ಮದುವೆ ಆಗ್ತಾಳೆ. ಇದಾದಮೇಲೆ ಮುಂದೆ ಧ್ರುವನ ಕಥೆ ಬರ್ತದೆ. ಸ್ವಯಂಭುವ ಮನು ಮತ್ತು ಶತರೂಪೆಯ ಮೊದಲನೇ ಮಗ ಉತ್ತಾನಪಾದ. ಉತ್ತಾನಪಾದನ ಮಗನೇ ಧ್ರುವ. ಧ್ರುವ ತನ್ನ ತಂದೆ ಉತ್ತಾನಪಾದನ ತೊಡೆಯ ಮೇಲೆ ಕೂತ್ಕೊಳ್ಬೇಕು ಎಂಬ ಬಯಕೆಯಿಂದ ಹೋಗಿ ಕಾಡಲ್ಲಿ ತಪಸ್ಸು ಮಾಡ್ತಾನೆ. ಸುರುಚಿ ಅವನಿಗೆ, ನಿನ್ನ ತಂದೆಯ ತೊಡೆಯ ಮೇಲೆ ಕೂತ್ಕೊಳ್ಬೇಕಾದ್ರೆ ನೀನು ನನ್ನ ಮಗನಾಗಿ ಹುಟ್ಟಿ ಬರಬೇಕು ಹೇಳಿದ್ದಕ್ಕೆ ಅವನು ಹೋಗಿ ಕಾಡಲ್ಲಿ ತಪಸ್ಸು ಮಾಡ್ತಾನೆ. ನಾರದರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬಂಥದ್ದನ್ನು ಉಪದೇಶ ಮಾಡಿ ಅವನು ಅದನ್ನೇ ಹೇಳ್ಕೊಂಡು ತಪಸ್ಸು ಮಾಡಿ, ತುಂಬ ಕಷ್ಟವಾದ ತಪಸ್ಸು, ತುಂಬ ತಿಂಗಳು ಆಹಾರ ಇಲ್ಲದೆ ತಪಸ್ಸು ಮಾಡ್ತಾನೆ. ಕೊನೆಗೆ ಧ್ರುವವರದ ವಾಸುದೇವ ಭಗವಂತನೇ ಅವನ ಮುಂದೆ ಬಂದು ನಿಂತು ಬಿಡ್ತಾನೆ. ಈಗ 5 ವರ್ಷದ ಹುಡುಗ ಭಗವಂತನನ್ನು ಕಂಡಾಗ ಅವನು ವಿಸ್ಮಯದಿಂದ ಅವನಿಗೆ ಮಾತೇ ಹೊರಡೋದಿಲ್ಲ. ಆವಾಗ ಭಗವಂತ ತನ್ನ ಶಂಖವನ್ನು ಅವನ ಕೆನ್ನೆಗೆ ಮುಟ್ಟಿಸಿ ಅವನ ಬಾಯಿಂದ ಮಾತು ಹೊರಡುವಾಗಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಧ್ರುವ ಹೇಳಿದಂಥ 1-2 ಶ್ಲೋಕವನ್ನು ನಾವು ನೋಡುವ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಹ ಅಂತಃ ಪ್ರವಿಶ್ಯ ಮಮ ವಾಚ, ಯಾರು ನನ್ನ ವಾಕಿನೊಳಗೆ ಪ್ರವೇಶ ಮಾಡಿ, ಅಂದರೆ ನನ್ನ ಮಾತಿನೊಳಗೆ ಪ್ರವೇಶ ಮಾಡಿ, ಇಮಾಂ ಪ್ರಸುಪ್ತಾಂ ನಿದ್ದೆ ಮಾಡಿದಂಥ ಸತ್ವದಂಥ ಈ ಮಾತು ಹೊರಡ್ತಾನೇ ಇರಲಿಲ್ಲ, ಅದರೊಳಗೆ ಪ್ರವೇಶ ಮಾಡಿ, ಸಂಜೀವಯತಿ ಅದಕ್ಕೆ ಜೀವವನ್ನು ಕೊಟ್ಟ, ಆ ಮಾತು ಹೊರಡುವಾಗೆ ಮಾಡಿದ, ವಾಗೀಂದ್ರಿಯವನ್ನು ಕೆಲಸ ಮಾಡುವಾಗೆ ಮಾಡುವವನು, ಧರಸ್ವಧಾಮ್ನ ತನ್ನ ಶಕ್ತಿಯಿಂದ ತನ್ನ ಬೆಳಕಿನಿಂದ ವಾಗೀಂದ್ರಿಯವನ್ನು ಕೆಲಸ ಮಾಡಿಸ್ತಾನೆ, ಅಖಿಲ ಶಕ್ತಿ ಸರ್ವಶಕ್ತನಾದವನು,
ಅನ್ಯಾಂಶ್ಚ ಬೇರೆ ಇಂದ್ರಿಯಗಳಿಗೂ, ಬರೀ ಮಾತಿಗಲ್ಲ. ಹಸ್ತ ಚರಣ ಶ್ರವಣ ತ್ವಕ್ ಆದೀನ್, ಹಸ್ತ ಕೈ, ಚರಣ ಕಾಲು, ಶ್ರವಣ ಕಿವಿ, ತ್ವಕ್ ಚರ್ಮ ಆದೀನ್ ಎಲ್ಲ ಬೇರೆ ಇಂದ್ರಿಯಗಳಿಗೆ ಪ್ರಾಣ, ಎಲ್ಲದಕ್ಕೂ ಪ್ರಾಣ ಅವನೇ ಕೊಡೋದು, ಎಲ್ಲ ಇಂದ್ರಿಯಗಳಿಂದಲೂ ಕೆಲಸ ಮಾಡಿಸೋದು ಅವನೇ. ಅಂಥ ನಮೋ ಭಗವತೆ ಪುರುಷಾಯ ತುಭ್ಯಂ, ಅಂಥ ಪುರುಷನಾದಂಥ ಭಗವಂತನೇ ನಿನಗೆ ನಮಸ್ಕರಿಸ್ತೇನೆ ಹೇಳಿ ಧ್ರುವ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇನ್ನು ಧ್ರುವ ಹೇಳುವ ಇನ್ನೊಂದು ಶ್ಲೋಕ ನೋಡುವ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ತ್ವಂತಕಾಸಿ ಲುಳಿತಾತ್ ಪತತಾಂ ವಿಮಾನಾತ್. ಯಾ ನಿರ್ವೃತಿ ತವ ಪಾದ ಪದ್ಮ ಧ್ಯಾನಾತ್, ನಿನ್ನ ಪಾದ ಪದ್ಮವನ್ನು ಧ್ಯಾನ ಮಾಡೋದ್ರಿಂದ ಬರುವಂಥ ಸುಖ. ಭವಜ್ಜನಕಥಾ ಶ್ರವಣೇನ ವಾ ಸ್ಯಾತ್, ನಿನ್ನ ಜನರು ಅಂದರೆ ಜ್ಞಾನಿಗಳ ಕಥೆಗಳು ಕೇಳೋದ್ರಿಂದ ಬರುವಂಥ ಸುಖ. ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್, ಓ ನಾಥನೇ, ಓ ಭಗವಂತನೇ, ಆ ಸುಖ ನಿನ್ನ ಸ್ವರೂಪ ದೇಹದ ಜೊತೆಯಲ್ಲಿಯೇ, ಅದರ ಸಹವಾಸದಲ್ಲಿಯೇ ಇರೋದ್ರಲ್ಲಿಯೂ ಆ ಸುಖ ಇಲ್ಲ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ನಿನ್ನ ಪಾದ ಪದ್ಮದ ಧ್ಯಾನದಿಂದ ಬರುವಂತಹ ಸುಖ ಮತ್ತು ಜ್ಞಾನಿಗಳ ಕಥೆಯನ್ನು ಕೇಳುವಂತಹ ಸುಖ ನಿನ್ನ ಒಟ್ಟಿಗೆ, ಮೋಕ್ಷದಲ್ಲಿ ನಿನ್ನ ಒಟ್ಟಿಗೆ ಇರೋದ್ರಲ್ಲಿಯೂ ಆ ಸುಖ ಇಲ್ಲ ಹೇಳಿಬಿಡ್ತಿದ್ದಾನೆ. ಮತ್ತು ಹಾಗಿರುವಾಗ ನಿನ್ನ ಜೊತೆಯಲ್ಲಿರುವಾಗಲೂ ಅಂತಹ ಸುಖ ಇಲ್ಲ ಹೇಳಿರುವಾಗ, ಕಿಂತು ಅಂತಕಾಸಿ ಲುಳಿತಾತ್ ಪತತಾತ್ ವಿಮಾನಾತ್, ಸ್ವರ್ಗದ ಸುಖ ಅದರಿಂದಲೂ ಎಷ್ಟು ಕೆಳಗೆದ್ದು ಹೇಳ್ತಾ ಇದ್ದಾನೆ ಇಲ್ಲಿ. ಖಡ್ಗದಿಂದ ಕತ್ತರಿಸಿದ ಕೂಡಲೇ ವಿಮಾನದಿಂದ ಹೀಗೆ ಕೆಳಗೆ ಬೀಳ್ತೇವೆ ಹೇಳಿ ಹೆದರಿಕೆಯಲ್ಲಿ ಬದುಕುವಂತಹ ಸ್ವರ್ಗದಲ್ಲಿರುವಂತಹ ಸುಖ ಅದು ಏನು ಮಣ್ಣು ಸುಖ. ಅಂದರೆ ಒಟ್ಟಿನಲ್ಲಿ ಏನು ಹೇಳ್ತಾ ಇದ್ದಾನೆ, ಭಗವಂತನ ಪಾದದ ಧ್ಯಾನದಿಂದ ಬರುವಂತಹ ಸುಖ ಮತ್ತು ಜ್ಞಾನಿಗಳ ಕಥೆಯನ್ನು ಕೇಳುವಂತಹ ಸುಖವೇ ಶ್ರೇಷ್ಠವಾದ ಸುಖ ಹೇಳಿ. ಅದು ಭಗವಂತನ ಜೊತೆಯಲ್ಲಿಯೇ ಇರೋದ್ರಿಂದಲೂ ಜಾಸ್ತಿ ಸುಖ ಹೇಳ್ತಾ ಇದ್ದಾನೆ. ಹಾಗೆ ಅಂದರೆ ಮೋಕ್ಷದಲ್ಲಿ ಭಗವಂತನ ಜೊತೆಯಲ್ಲಿರುವಾಗಲೂ ಅಷ್ಟು ಸುಖ ಇಲ್ಲ ಹೇಳುವಾಗ, ಇನ್ನು ಸ್ವರ್ಗದಲ್ಲಿ ಯಾವಾಗ ಭೂಮಿಗೆ ವಾಪಸ್ ಬೀಳ್ತೇವೋ ಹೇಳಿ ಹೆದರಿಕೆಯಲ್ಲಿರುವಂತಹ ಸುಖ ಅದು ಎಂಥ ಸುಖ ಕೇಳ್ತಾ ಇದ್ದಾನೆ. ಅಂದರೆ ಇದರ ವಾಸ್ತವಿಕವಾದ ಅರ್ಥ ಮೋಕ್ಷದ ಸುಖ ಕಡಿಮೆ ಅಲ್ಲ, ಭಗವಂತನ ಹತ್ತಿರದಲ್ಲಿದ್ದರೂ ಅಷ್ಟು ಸುಖ ಇಲ್ಲ ಹೇಳಿದ್ರ ಅರ್ಥ ಏನಂದರೆ, ಭಗವಂತ ನಮ್ಮ ಹತ್ರನೇ ಇದ್ದರೆ ಅವನು ಇಲ್ಲೇ ಇದ್ದಾನೆ ಹೇಳಿ ತಾತ್ಸಾರ ಬಂದುಬಿಡ್ತದೆ. ಅದರಿಂದ ಅವನು ದೂರದಲ್ಲಿದ್ದರೂ ನಮ್ಮ ಹೃದಯದಲ್ಲಿ ಸದಾ ನಾವು ಅವನನ್ನು ನೆನಪಿಸ್ಕೊಳ್ತಾ ಇರೋದೇ ಶ್ರೇಷ್ಠ, ಅದರಿಂದ ಬರುವ ಸುಖನೇ ಶ್ರೇಷ್ಠ ಹೇಳ್ತಾ ಇದ್ದಾರೆ. ಅವನು ದೂರದಲ್ಲಿದ್ದರೂ ಸರಿ, ಆದರೆ ಅವನು ನಮ್ಮ ಹೃದಯದಲ್ಲಿ ಸದಾ ಇದ್ದಾನೆ, ನಾವು ಯಾವಾಗಲೂ ಮನಸ್ಸಲ್ಲಿ ಸದಾ ಇದ್ದಾನೆ ಅಂದರೆ ಅದು ಶ್ರೇಷ್ಠವಾದ ಸುಖ ಕೊಡ್ತದೆ ಹೇಳಿ. ಈಗ ದೇವಸ್ಥಾನದ ಹತ್ತಿರದಲ್ಲೇ ಸಮೀಪದಲ್ಲೇ ಇರುವವರಿಗೆ ಅಲ್ಲಿ ದರ್ಶನ ಹೋಗಿ ಮಾಡೋದ್ರಲ್ಲಿ ಏನು ಅಷ್ಟು ವಿಶೇಷ ಕಾಣೋದಿಲ್ಲ. ಆದರೆ ಎಲ್ಲಿಯೋ ದೂರದಿಂದ ಬಂದವರು ಅಪರೂಪ ದರ್ಶನಕ್ಕೆ ಹೋಗಿ ಭಕ್ತಿಯಿಂದ ದರ್ಶನ ಮಾಡಿ ಬರ್ತಾರೆ. ಹಾಗೆ ಅವನು ದೂರದಲ್ಲಿರುವಾಗ ಅವನ ಮೇಲೆ ಪ್ರೀತಿ ಜಾಸ್ತಿ, ಅವನ ಮೇಲೆ ಭಕ್ತಿ ಜಾಸ್ತಿ ಬರ್ತದೆ, ಅದರಿಂದಾಗಿ ಜಾಸ್ತಿ ಸುಖ ಬರ್ತದೆ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡೋದಾದರೆ, ಭಗವಂತ ಸದಾ ನಮ್ಮ ಒಳಗೇ ಇರ್ತಾನೆ, ಆದರೆ ಅವನು ಇದ್ದಾನೆ ಹೇಳಿ ನಮಗೆ ತಿಳುವಳಿಕೆ ಇಲ್ಲದಿರುವಾಗ ಅದರಿಂದ ಏನೂ ಸುಖ ಇಲ್ಲ. ಹಾಗೆ ಭಗವಂತನ ಒಟ್ಟಿಗೆ ಇದ್ದರೂ ಅವನು ಇದ್ದಾನೆ ಹೇಳಿ ತಿಳುವಳಿಕೆ ಇಲ್ಲದಿದ್ದರೆ ಅದರಿಂದ ಏನೂ ಸುಖ ಇಲ್ಲ. ಆದರೆ ಆ ಭಗವಂತ ದೂರನೇ ಇರಲಿ, ಆದರೂ ಅವನು ಇದ್ದಾನೆ ಹೇಳಿ ತಿಳುವಳಿಕೆ ಇರುವಾಗ ಆ ಜ್ಞಾನದಿಂದ ಬರುವಂತಹ ಸುಖ ನಮ್ಮ ಹತ್ರನೇ ಇದ್ದು ನಮಗೆ ಆ ಜ್ಞಾನ ಇಲ್ಲದೇ ಇರೋದ್ರಿಂದ ಶ್ರೇಷ್ಠ ಹೇಳ್ತಾ ಇದ್ದಾರೆ. ಇದಾದಮೇಲೆ ಭಗವಂತನನ್ನು ಕಂಡ ಧ್ರುವ ಮರಳಿ ಬರ್ತಾನೆ. ಅವನನ್ನು ತುಂಬ ಸಂಭ್ರಮದಿಂದ ಸ್ವಾಗತಿಸ್ತಾರೆ. ದೊಡ್ಡವನಾದಮೇಲೆ ಅವನೇ ರಾಜನಾಗ್ತಾನೆ. ಅವನ ತಮ್ಮನಾದಂಥ ಉತ್ತಮನನ್ನು ಯಾವುದೋ ಗಂಧರ್ವ ಕೊಂದು ಬಿಡ್ತಾನೆ. ಆವಾಗ ಧ್ರುವ ಸಿಟ್ಟಿಗೆದ್ದು ಈ ಗಂಧರ್ವರೊಟ್ಟಿಗೆ ಯುದ್ಧಕ್ಕೆ ಹೋಗ್ತಾನೆ. ಗಂಧರ್ವರ ಇಡೀ ಪಡೆಯನ್ನು ನಾಶ ಮಾಡಬೇಕು ಹೇಳಿ ಹೋದಾಗ ಅವನ ಅಜ್ಜನಾದಂಥ ಸ್ವಯಂಭುವ ಮನು ಅವನನ್ನು ಬಂದು ತಡಿತಾನೆ. ಆವಾಗ ಮನು ಅವನಿಗೆ ಹೇಳಿದಂಥ ಮಾತನ್ನು ನಾವಿಲ್ಲಿ ನೋಡುವ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಎಲ್ಲರೊಳಗಿರುವಂಥ ಭಗವಂತ ಸರ್ವಾತ್ಮ ಭಗವಾನ್ ಸಂಪ್ರಸೀದತು, ಯಾವಾಗ ಪ್ರೀತನಾಗ್ತಾನಂದರೆ ತಿತಿಕ್ಷಯ, ಯಾರು ನಮಗೆ ಏನು ಮಾಡಿದರೂ ಅವರಲ್ಲಿ ದ್ವೇಷ ಮಾಡದೇ ಇದ್ದು ತಾಳ್ಮೆಯನ್ನು ತೋರಿಸಬೇಕು. ಕರುಣಯ, ಕರುಣೆ ತೋರಿಸಬೇಕು. ಮೈತ್ರ್ಯಾ ಚಾಖಿಲ ಜಂತುಷು, ಎಲ್ಲರನ್ನೂ ಪ್ರೀತಿಸಬೇಕು. ಸಮತ್ವ, ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಇವರ ಮೇಲೆ ದ್ವೇಷ, ಇವರ ಮೇಲೆ ಪ್ರೀತಿ ಅಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಇದರಿಂದ ಭಗವಂತ ಸಂತುಷ್ಟನಾಗ್ತಾನೆ. ಭಗವಾನ್ ಸಂಪ್ರಸೀದತಿ. ಯಾರೋ ಒಬ್ಬ ಗಂಧರ್ವ ನಿನ್ನ ತಮ್ಮನನ್ನು ಕೊಂದ ಹೇಳಿ ನೀನು ಎಲ್ಲ ಗಂಧರ್ವರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಿ, ಇದು ಸರಿಯಲ್ಲ. ನೀನು ತಾಳ್ಮೆ ತೋರಬೇಕು, ಕರುಣೆ ತೋರಬೇಕು, ಎಲ್ಲರಲ್ಲಿಯೂ ಪ್ರೀತಿ ಮಾಡಬೇಕು, ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಇನ್ನೂ ಹೇಳ್ತಾನೆ, ನಿನ್ನ ತಮ್ಮನನ್ನು ಯಾರೂ ಕೊಲ್ಲಿಲ್ಲ. ಈ ಉತ್ತಮನನ್ನು ಈ ಗಂಧರ್ವ ಕೊಂದ ಹೇಳಿ ನೀನು ಯುದ್ಧ ಮಾಡ್ತಾ ಇದ್ದೀಯಾಗಲಿ, ಯಾರನ್ನೂ ಯಾರೂ ಕೊಲ್ಲೋದಿಲ್ಲ. ಅವರ ಸಮಯ ಬಂತು, ಅವರ ಕರ್ಮಕ್ಕೆ ಅನುಗುಣವಾಗಿ ಅವರು ಮೃತ್ಯುವನ್ನು ಪಡಿತಾರೆ, ಅವರು ಸತ್ತೋಗ್ತಾರೆ. ಈಗ ಇದೆಲ್ಲ ಕೇಳಿ ಆದಮೇಲೆ ಧ್ರುವನಿಗೆ ಅರ್ಥ ಆಗ್ತದೆ. ಧ್ರುವ ಭಗವಂತನನ್ನು ಕಂಡವನು, ಅವನಿಗೇನೋ ತಾತ್ಕಾಲಿಕವಾಗಿ ದುರ್ಬುದ್ಧಿ ಬಂದಿತ್ತಷ್ಟೇ ಆಗಲಿ, ಅವನ ಸ್ವಭಾವವೇ ಹೀಗಿರಲಿಲ್ಲ. ಹಾಗೆ ಅವನ ಗಂಧರ್ವರ ನಾಯಕನಾದಂಥ ಕುಬೇರನ ಹತ್ರ ಕ್ಷಮೆ ಕೇಳಿಕೊಂಡು ಯುದ್ಧ ಮಾಡೋದನ್ನು ನಿಲ್ಲಿಸ್ತಾನೆ. ಹೀಗೆ ಇಷ್ಟು ಧ್ರುವನ ಕಥೆಯನ್ನು ಭಾಗವತ ಇಲ್ಲಿ ಹೇಳಿದೆ. ಇನ್ನು ಮುಂದೆ ಧ್ರುವನ ಪರಂಪರೆಯಲ್ಲಿ ಬಂದ ರಾಜರ ಕಥೆಯೆಲ್ಲ ಹೇಳ್ತಾರೆ. ಅಂಗರಾಜ ಹೇಳಿ ಒಬ್ಬ ರಾಜ ಇದ್ದ, ಅವನ ಮಗ ವೇನ.
ವೇನ ತುಂಬ ಕೆಟ್ಟ ರಾಜ ಆಗಿದ್ದ. ಅವನು ಸಣ್ಣವನಿರುವಾಗಲೇ ತನ್ನ ಮಿತ್ರರನ್ನೆಲ್ಲ ಬಾವಿಯೊಳಗೆ ಹಾಕಿ ಕೊಲ್ತಿದ್ದ. ದೊಡ್ಡವನಾದ್ಮೇಲಂತೂ ರಾಜನಾದ್ಮೇಲೆ ನಾನೇ ದೇವರು ಹೇಳಿ ಘೋಷಣೆ ಮಾಡಿಬಿಟ್ಟು ಅವನ ರಾಜ್ಯದಲ್ಲಿ ಪೂರ್ತಿ ಅವ್ಯವಸ್ಥೆ, ಪ್ರಜೆಗಳನ್ನು ಸರಿ ನೋಡ್ಕೊಳ್ತಾನೇ ಇರಲಿಲ್ಲ. ಕೊನೆಗೆ ಅವನ ಪ್ರಜೆಗಳೇ ಅವನನ್ನು ಕೊಂದು ಬಿಡ್ತಾರೆ. ಅವನು ಸತ್ತೋದ ಮೇಲೆ ಅವನ ದೇಹವನ್ನು ಋಷಿಗಳೆಲ್ಲ ಮಥನ ಮಾಡಿ ಅದರಿಂದ ಪೃಥು ಮತ್ತು ಅರ್ಚಿ ಎಂಬಂಥ 2 ರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ಪೃಥುವಿನಲ್ಲಿ ಭಗವಂತನ ಆವೇಶ, ಇವನೇ ಪೃಥು ಚಕ್ರವರ್ತಿ ಹೇಳಿ ಕರೀತಾರೆ. ಇವನೇ ಭೂಮಿಯನ್ನೆಲ್ಲ ಸಮತಳ ಮಾಡಿ ನಗರಗಳನ್ನೆಲ್ಲ ನಿರ್ಮಾಣ ಮಾಡಿ ಇವತ್ತಿನ ನಾಗರಿಕತೆ ಹೇಳುವಂಥದ್ದು ಇವನೇ ಮೊದಲು ಪ್ರಾರಂಭ ಮಾಡಿದ್ದು. ಇನ್ನು ಮುಂದೆ ಇದೇ ಪರಂಪರೆಯಲ್ಲಿ ಪ್ರಾಚೀನ ಬರ್ಹಿ ಹೇಳುವಂಥ ಒಂದು ರಾಜ ಬರ್ತಾನೆ. ಅವನು ಸಾವಿರಾರು ಯಾಗಯಜ್ಞಗಳು ಮಾಡಿ ಅವನಿಗೆ ಅಹಂಕಾರ ತುಂಬಿ ಹೋಗಿತ್ತು, ನಾನು ಇಷ್ಟು ಯಾಗಯಜ್ಞಗಳೆಲ್ಲ ಮಾಡಿದ್ದೇನೆ ಹೇಳಿ. ಈ ಪ್ರಾಚೀನ ಬರ್ಹಿಗೆನೇ ನಾರದರು ಬಂದು ಪುರಂಜನೋಪಾಖ್ಯಾನದ ಉಪದೇಶ ಮಾಡ್ತಾರೆ. ಈ ಪುರಂಜನೋಪಾಖ್ಯಾನ ತುಂಬ ಪ್ರಸಿದ್ಧವಾದದ್ದು, ಅದನ್ನು ನಾವಿಲ್ಲಿ ಸ್ವಲ್ಪ ನೋಡುವ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಚ್ಛ್ರವಾಹ ತಸ್ಯಾ ವಿಜ್ಞಾತ ನಾಮಾಸೀತ್ ಸಖಾ ವಿಜ್ಞಾತ ಚೇಷ್ಟಿತಃ. ರಾಜನ್, ಪ್ರಾಚೀನ ಬರ್ಹಿ ರಾಜನೇ, ಒಬ್ಬ ಪುರಂಜನ ಹೇಳಿ ಒಂದು ಹೆಸರುಳ್ಳ ಒಂದು ರಾಜ ಇದ್ದ. ಆಸೀತ್ ಪುರಂಜನ ನಾಮ ರಾಜ ಬೃಹಚ್ಶ್ರವ, ಒಳ್ಳೆ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದ ಅವನು. ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖಾ, ಅವನಿಗೊಬ್ಬ ಮಿತ್ರ ಇದ್ದ. ಆ ಮಿತ್ರನ ಹೆಸರು ಗೊತ್ತಿಲ್ಲ, ಅವಿಜ್ಞಾತ ನಾಮ. ಅವಿಜ್ಞಾತ ಚೇಷ್ಟಿತಃ, ಅವನು ಏನು ಮಾಡ್ತಾ ಇದ್ದ ಅದು ಗೊತ್ತಿಲ್ಲ, ಅವಿಜ್ಞಾತ ಚೇಷ್ಟಿತಃ. ಹೀಗೆ ಹೇಳಿ ಮುಂದೆ ಈ ಪುರಂಜನನ ಕಥೆಯನ್ನು ಹೇಳ್ತಾರೆ. ಇದಕ್ಕೆಲ್ಲ ಒಂದು ಹಿನ್ನೆಲೆಯ ಅರ್ಥ ಉಂಟು. ಆ ಅರ್ಥವನ್ನು ಕಥೆಯೊಟ್ಟಿಗೆ ನಾವಿಲ್ಲಿ ನೋಡುವ. ಇಲ್ಲಿ ಈ ಪುರಂಜನ ಹೇಳುವಂಥ ರಾಜ ಅಂದರೆ ಜೀವ. ಪ್ರತಿಯೊಂದು ಜೀವನೂ ಪುರಂಜನ. ದೇಹವೆಂಬ ಪುರದಲ್ಲಿರುವವನು ಪುರಂಜನ. ಈ ಪುರಂಜನ ಒಂದು ದಿವಸ ಸಂಚಾರ ಮಾಡ್ತಾ ಇರುವಾಗ ಅವನಿಗೊಂದು ನಗರ ಕಂಡಿತಂತೆ. ಆ ನಗರಕ್ಕೆ 9 ದ್ವಾರಗಳು. ಇಲ್ಲಿ ನಗರ ಅಂದರೆ ದೇಹನೇ. ದೇಹಕ್ಕೆ 9 ದ್ವಾರಗಳುಂಟು. ಕಣ್ಣಿದ್ದು 2 ದ್ವಾರಗಳು, ಮೂಗಿದ್ದು 2 ದ್ವಾರಗಳು, ಕಿವಿ 2 ದ್ವಾರಗಳು, ಬಾಯಿ 1 ದ್ವಾರ, ಪಾಯು ಉಪಸ್ಥ. ಈ ಪುರಂಜನ ಈ ನಗರದೊಳಗೆ ಪ್ರವೇಶ ಮಾಡಿದ. ಅಂದರೆ ಜೀವ ದೇಹದೊಳಗೆ ಬಂತು. ಅಲ್ಲಿ ಅವನಿಗೊಂದು ಸುಂದರವಾದ ರಾಜಕುಮಾರಿ ಕಂಡ್ಲಂತೆ. ಈ ರಾಜಕುಮಾರಿಯೇ ಬುದ್ಧಿ. ಅವಳಿಗೆ 10 ಸೇವಕರಿದ್ದರು. ಈ 10 ಸೇವಕರಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಇದರಲ್ಲಿ ಆ 10 ಸೇವಕರಲ್ಲಿ ಪ್ರತಿಯೊಂದು ಸೇವಕನಿಗೂ 100 ಭೃತ್ಯರಿದ್ದರು ಅವರಿಗೆ ಸೇವೆ ಮಾಡಲಿಕ್ಕೆ. ಈ 100 ಭೃತ್ಯರೇ 100 ವಿಷಯಗಳು, ಪ್ರತಿಯೊಂದು ಇಂದ್ರಿಯಕ್ಕೂ 100 ವಿಷಯಗಳು ಅನುಭವಿಸಲಿಕ್ಕೆ. ಇದಲ್ಲದೆ ಒಂದು 5 ಹೆಡೆಯ ಸರ್ಪ ಆ ರಾಜಕುಮಾರಿಯನ್ನು ರಕ್ಷಿಸ್ತಾ ಇತ್ತು. ಇದು ಏನಂದರೆ 5 ಹೆಡೆಯ ಪ್ರಾಣಶಕ್ತಿ. ಇದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬಂಥ ಪ್ರಾಣಶಕ್ತಿ ಈ 5 ಹೆಡೆಯ ಹಾವು. ಈ ಪುರಂಜನ ಈ ರಾಜಕುಮಾರಿಯನ್ನು ಮದುವೆಯಾಗಿ ಅವಳೊಟ್ಟಿಗೆ ಸುಮಾರು ಕಾಲ ಸುಖವನ್ನು ಅನುಭವಿಸ್ತಾ ಇದ್ದ. ಅಂದರೆ ಜೀವ ದೇಹದಲ್ಲಿ ಬುದ್ಧಿಯೊಟ್ಟಿಗೆ ಎಲ್ಲ ಇಂದ್ರಿಯಗಳ ಮೂಲಕ ವಿಷಯಗಳನ್ನೆಲ್ಲ ಅನುಭವಿಸ್ತಾ ಸುಖವಾಗಿದ್ದು ಬಿಡ್ತಾನೆ. ಹೀಗೆ ಸುಖವನ್ನು ಅನುಭವಿಸ್ತಾ ಇರುವಾಗ ಪಕ್ಕದ ರಾಜ್ಯದಿಂದ ಒಬ್ಬ ಚಂಡವೇಗ ಹೇಳುವನು ಇವರ ಮೇಲೆ ದಾಳಿ ಮಾಡಿದ. ಈ ಚಂಡವೇಗ ಅಂದರೆ ಸಮಯ. ನಮ್ಮ ದೇಹದ ಮೇಲೆ ಸಮಯ ದಾಳಿ ಮಾಡಿ ಶಕ್ತಿಯನ್ನು ಹ್ರಾಸ ಮಾಡ್ತಾ ಹೋಗ್ತದೆ. ಈ ಚಂಡವೇಗನ ಸೇನೆಯಲ್ಲಿ 360 ಬಿಳಿ ಚರ್ಮದ ಗಂಡಸರು, ಅಂದರೆ ಒಂದು ವರ್ಷದಲ್ಲಿರುವಂತಹ ದಿನಗಳೆಲ್ಲ. 360 ಕಪ್ಪು ಚರ್ಮದ ಹೆಂಗಸರು, ಅಂದರೆ ಒಂದು ವರ್ಷದಲ್ಲಿರುವಂತಹ ರಾತ್ರಿಗಳು. ಇಂತಹ ಸಮಯ ದೇಹದ ಮೇಲೆ ದಾಳಿ ಮಾಡಿತು. ಇವನೊಟ್ಟಿಗೆ ಯುದ್ಧ ಮಾಡ್ತಾ ಮಾಡ್ತಾ ಪುರಂಜನನ ಶಕ್ತಿ ಕಮ್ಮಿ ಆಗ್ತಾ ಹೋಯಿತು. ಅಂದರೆ ದೇಹ ಮೆಲ್ಲ ವೀಕ್ ಆಗ್ತಾ ಹೋಗ್ತದೆ. ಕೊನೆಗೆ ಈ ರಾಜ್ಯದ ಮೇಲೆ ಒಬ್ಬ ವಿದೇಶಿ ದಾಳಿ ಮಾಡಿದ. ಈ ವಿದೇಶಿಯೇ ಯಮ ದಾಳಿ ಮಾಡಿ ಪುರಂಜನನನ್ನು ಈ ನಗರದಿಂದ ಓಡಿಸಿಬಿಟ್ಟ. ಅಂದರೆ ದೇಹ ಬಿಟ್ಟು ಜೀವ ಹೋಗಿಬಿಟ್ಟ, ಸತ್ತೋದ ಹೇಳಿ. ಇದು ಪ್ರತಿಯೊಂದು ಜೀವದ ಕಥೆಯೂ ಹೀಗೆ. ಇಷ್ಟೆಲ್ಲ ಆಗುವಾಗಲೂ ಪುರಂಜನನಿಗೊಬ್ಬ ಮಿತ್ರ ಇದ್ದ, ಅವಿಜ್ಞಾತ ಹೇಳಿ. ಅವನ ಬಗ್ಗೆ ಮರ್ತೇ ಹೋಗಿಬಿಟ್ಟಿದ್ದ. ಅವಿಜ್ಞಾತ ನಾಮಾಸೀತ್ ಸಖಾ. ಆ ಅವಿಜ್ಞಾತ ನಾಮ ಯಾರು, ಅವನು ಏನು ಮಾಡ್ತಾ ಇದ್ದಾನೆ, ಏನು ಗೊತ್ತಿಲ್ಲದಿದ್ದಂಥ ಮಿತ್ರನೇ ಭಗವಂತ. ಅವನು ಸದಾ ಮಿತ್ರನಾಗಿ ಒಟ್ಟಿಗೇ ಇರ್ತಾನೆ. ಆದರೆ ಅವನ ಜ್ಞಾನನೇ ಇರ್ದಿಲ್ಲ. ಧ್ರುವ ಹೇಳಿದಾಗೆ ಭಗವಂತ ನಮ್ಮ ಒಟ್ಟಿಗೇ ಇದ್ದರೂ ನಮಗೆ ಅದರ ತಿಳುವಳಿಕೆನೇ ಇಲ್ಲದಿದ್ದರೆ ನಮಗೆ ಅದರಿಂದ ಏನೂ ಸುಖ ಇಲ್ಲ. ಹೀಗೆ ಪ್ರತಿಯೊಂದು ಜೀವನೂ ಭಗವಂತ ನಮ್ಮ ಒಟ್ಟಿಗೇ ಇದ್ದರೂ ನಮ್ಮ ಒಟ್ಟಿಗೆ ಇದ್ದಾನೆ ಹೇಳುವಂಥ ಜ್ಞಾನ ಇಲ್ಲದೆ ಇಡೀ ಜೀವನವನ್ನು ಕಳೆಯುತ್ತಾನೆ. ಇದು ಹೇಳ್ತಾ ನಾರದರು ಹೇಳ್ತಾರೆ ಪ್ರಾಚೀನವರು, ಹೀಗೆ ಇಷ್ಟೆಲ್ಲ ಯಜ್ಞ ಯಾಗಗಳು ಮಾಡಿದರೂ ಅದರಲ್ಲಿ ಭಗವಂತನಿಗೋಸ್ಕರ ಮಾಡೋದು, ಭಗವಂತನ ಮೊಟ್ಟಿಗೆ ಇದ್ದಾನೆ ಹೇಳುವಂಥ ತಿಳುವಳಿಕೆ ಇಲ್ಲದಿದ್ದರೆ ಅದೆಲ್ಲ ವ್ಯರ್ಥವಾಯಿತು ಹೇಳಿ ಪ್ರಾಚೀನವರಿಗೆ ಜ್ಞಾನವನ್ನು ಕೊಡ್ತಾರೆ. ಇದಾದಮೇಲೆ ನಾರದರು ಹೇಳ್ತಾರೆ, ನಮ್ಮ ಜ್ಞಾನಾನಂದಮಯವಾದ ಜೀವವನ್ನು ಸ್ಥೂಲ ದೇಹದೊಳಗಿರುವಂಥ ಲಿಂಗ ದೇಹದೊಳಗೆ ಮುಚ್ಚಿಟ್ಟಿದ್ದಾನೆ ಭಗವಂತ. ನಮಗೆ ಈ ಮುಚ್ಚಳಗಳನ್ನೆಲ್ಲ ತೆಗೆದುಕೊಳ್ಬೇಕಾದ್ರೆ ಮೊದಲು ಈ ಮುಚ್ಚಳಗಳ ಜ್ಞಾನ ಬೇಕು. ಅದಾದಮೇಲೆ ಭಗವಂತನಲ್ಲಿ ಭಕ್ತಿ ಬೇಕು. ಕೊನೆಗೆ 3ನೇದ್ದು, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲರ ಜೀವವೂ ಜ್ಞಾನಾನಂದಮಯ ಹೇಳಿ ತಿಳಿದು ಎಲ್ಲರನ್ನೂ ಪ್ರೀತಿಸಬೇಕು. ಸುಹೃದಃ ಸರ್ವದೇಹಿನಾಂ ಹೇಳಿ ಹಿಂದೆ ಹೇಳಿದರು. ಹೀಗೆ ಪ್ರಾಚೀನವರ್ಹಿಗೆ ಜ್ಞಾನೋಪದೇಶ ಮಾಡಿ ನಾರದರು ಹೊರಟು ಹೋಗ್ತಾರೆ. ಪ್ರಾಚೀನವರ್ಹಿ ಇದನ್ನೆಲ್ಲ ಕೇಳಿ ತಪಸ್ಸು ಮಾಡಿ ಕೊನೆಗೆ ಮೋಕ್ಷವನ್ನು ಪಡಿತಾನೆ. ಇಲ್ಲಿಗೆ 3ನೇ ಸ್ಕಂಧದಲ್ಲಿ ಪ್ರಾರಂಭವಾದ ವಿದುರ ಮತ್ತು ಮೈತ್ರೇಯರ ಸಂವಾದ ಮುಗಿತು. ಇಲ್ಲಿಗೆ 4ನೇ ಸ್ಕಂಧವೂ ಮುಗಿತು.